ನಮಸ್ಕಾರ ದೇವರು ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ ಭಗವಂತನ ದಯೆಯಿಂದ ಎಲ್ಲ ಚೆನ್ನಾಗಿರಿ ಅಂತ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಏನಾಗಿರುತ್ತಪ್ಪ ಅಂದರೆ, ಬನ್ನಿ, ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಪೂಜೆ, ಹಾಗೆ ನವಗ್ರಹ, ಹಾಗೆ ಹೋಮ ಒಟ್ಟಿಗೆ ಇರುತ್ತೆ. ಹಾಗೆ ಈ ವಿಡಿಯೋ ಬಂದು ಪಾರ್ಟ್ 2 ಆಗಿರುತ್ತೆ. ಮುಂದಿನ ವಿಡಿಯೋ ನೆಕ್ಸ್ಟ್ 3ನೇ ವಿಡಿಯೋ ಸಿಗುತ್ತೆ. ಹಾಗೆ ಇವತ್ತಿನ ಪೂಜೆ ಪ್ರಾರಂಭ ಮಾಡೋಣ. ಪೂಜೆ ಯಾವುದಪ್ಪ ಪೂಜೆ ಇದು ಅಂದರೆ, ಗುರುವಿನ ಪೂಜೆ. ಗುರು ಯಾರಪ್ಪ? ಗುರು ಅಂದರೆ ನಮ್ಮ ಹಿಂದೆ ಒಬ್ಬರು ನಮಗೆ ಪಾಠ ಕಲಿಸಿರೋಂಥ ಗುರು, ಇಲ್ಲ ಕೆಲಸ ಕಲಿಸಿರೋಂಥ ಗುರು, ನಮಗೆ ಇನ್ನೊಂದು ಮತ್ತೊಂದು ಏನು ಹೇಳ್ಕೊಟ್ಟಿದ್ದಾರೆ ಅವರಿಗೆ ನಾವು ಗುರು ಅಂತ ಹೇಳ್ತೀವಿ. ಆ ಗುರುವಿನ ಪೂಜೆನೇ ಇವಾಗ ಶುರು ಮಾಡಿದ್ದಾರೆ. ಗುರು ಪೂಜೆ ಏನಕ್ಕೆ ಮಾಡಬೇಕು? ಗುರು ಪೂಜೆ ಏನಕ್ಕೆ ಮಾಡಬೇಕು ಅಂದರೆ, ನಮಗೆ ಅವರು ಇವಾಗ ಕತೆ ಹೇಗೆ ಹೇಳ್ಕೊಡ್ತಾರೆ ನೋಡಿ. ಗುರು ಅಂದರೆ ಅವರು ನೋಡಿ, ಬನ್ನಿ. ವಸ್ತ್ರ ಕೊಡೋದ್ರಿಂದ ಅವನ್ನ ತೃಪ್ತಿ ಮಾಡಕ್ ಸಾಧ್ಯ, ಮತ್ತೆ ಆ ಊಟ ಹಾಕೋದ್ರಿಂದ ತೃಪ್ತಿ ಮಾಡಕ್ ಸಾಧ್ಯ. ಇನ್ಯಾವುದರಿಂದನೂ ಕೂಡ ಮನುಷ್ಯನ ತೃಪ್ತಿ ಮಾಡಕ್ ಆಗಲ್ಲ. ಭಗವಂತ ಶಾಸ್ತ್ರದಲ್ಲಿ ಏನ್ ಹೇಳ್ತಾನಪ್ಪ ಅಂತಂದ್ರೆ, ಓಂ ಆಪಹ ಅಂದ್ರೆ, ನೀವು ಅವನಿಗೊಂದು ತೊಟ್ಟು ನೀರು ಹಾಕಿದ್ರಿ ಅವನ ಕೈಗೆ, ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಪಾತ್ ಪೂಜೆ ಮಾಡ್ಕೊಬೇಕು, ಕಾರಣಾಂತರದಿಂದ ಕೈ ಮಾಡ್ಕೊಳ್ಳೋಣ. ಓಕೆನಾ? ಓಂ ಆಪಹ. ಆಪ ಅಂತಂದ್ರೆ ಶಿವ ತೃಪ್ತಿಯಾದ ಅಂತ ಹೇಳಿ. ಶಿವ ಆಪಸಂತು ತೃಪ್ತಿಯಾದ ಅಂತ ಹೇಳಿ. ಓಂ ಸುಮನಸಹ, ನಿಮ್ ಮನಸ್ಪೂರ್ವಕವಾಗಿ ನೀವು ಮಾಡ್ತಾ ಇದ್ದೀರಾ. ಸುಮನಸಹ ಅಂದ್ರೆ ನೀವು ಮನಸ್ಪೂರ್ವಕವಾಗಿ ಮಾಡಿದಂತ ಕಾಲದಲ್ಲಿ ಅವನು ಸೌಮಂಗಲ್ಯವನ್ನು ನಿಮ್ಗೆ ಪ್ರಾಪ್ತಿಯನ್ನು ಮಾಡ್ತಾನೆ. ಅಕ್ಷತಂ, ಅಕ್ಷತೆಯನ್ನು ಅವನಿಗೆ ಧಾರಣೆ ಮಾಡ್ತು ಅಂತಂದ್ರೆ, ನಿಮ್ಮ ಅಕ್ಷತಾರಿಷ್ಟ ಚಾಸ್ತು, ನಿಮ್ಗೆ ಆದಿ ವ್ಯಾಧಿಗಳನ್ನು ಕೊಡುವಂತವನು. ಆಯ್ತಾ? ಗಂಧಾನಿಪ ಅಂತು, ಗಂಧವನ್ನು ಧಾರಣೆ ಮಾಡಿದ್ರೆ, ಗಂಧವನ್ನು ಧಾರಣೆ ಮಾಡಿದ್ರೆ ಅವನೇನ್ ಫಲವನ್ನು ಕೊಡ್ತಾನಪ್ಪ ಅಂತಂದ್ರೆ ಸೌಮಂಗಲ್ಯವನ್ನು ನಿಮ್ಗೆ ಕೊಡಂತು. ಅಕ್ಷತಾಂ ಪಾಂತು, ಅಕ್ಷತೆ, ನೀರು ಮತ್ತೆ ಅಕ್ಷತೆ ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ಅದು ಅಕ್ಷತಾನಿಪ ಅಂತು. ಅಕ್ಷತೆಯನ್ನು ಕೊಡ್ತು ಅಂತಂದ್ರೆ ನಿಮ್ಗೆ ಆಯಸ್ಸು ವೃದ್ಧಿಯಾಗ್ಲಿ ಅಂತೇಳಿ ನಿಮ್ಗೆ ಅವನು ಆಶೀರ್ವಾದವನ್ನು ಮಾಡ್ತಾನೆ ಅಂತೇಳಿ. ಪುಷ್ಪಾಣಿಪ ಅಂತ, ಹೂವನ್ನು ಧಾರಣೆ ಮಾಡಿದ್ರೆ ಸುಶ್ರೇಯಸ್ತು, ನೀವೇನ್ ಅನ್ಕೊಂಡಿರ್ತೀರಾ ಅದೆಲ್ಲ ಕೂಡ ಸುಸೂತ್ರವಾಗಿ ಆಗಲಿ ಅನ್ನೋ ಉದ್ದೇಶವಾಗಿ ತಾಂಬೂಲವನ್ನು ಕೊಡೋದು. ತಾಂಬೂಲಾನಿಪ ಅಂದು, ತಾಂಬೂಲವನ್ನು ಕೊಡ್ತು ಅಂತಂದ್ರೆ ಏನು? ಐಶ್ವರ್ಯವನ್ನು ಪ್ರಾಪ್ತಿ ಆಗಲಿ ಅಂತ ಹೇಳೋ ಆಶೀರ್ವಾದವನ್ನು ಮಾಡ್ತಾರೆ. ಮತ್ತೆ ದಕ್ಷಿಣೆಯನ್ನು ಕೊಟ್ರಿ, ದಕ್ಷಿಣಾನಿಪ ಅಂದು, ನೀವೇನ್ ಅನ್ಕೊಂಡಿರ್ತೀರ ಅದೆಲ್ಲ ಕೂಡ ಪ್ರಾಪ್ತಿ ಆಗಲಿ. ಬಹುದೇನಷ್ಟು ಚಾಸ್ತು ಅಂತೇಳಿ ಆಶೀರ್ವಾದವನ್ನು ಮಾಡೋದು. ಭದ್ರಂ ಕರ್ಣೇ ವಿಷ್ಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಿವರಚತ್ರಾಸ್ತಿರೈರಂಗೇ ಸುಷ್ಠುವಾಗುಂ ಸ್ವಸ್ತನೋಭಿಃ ವ್ಯಶೇಮದೇವ ಇತಂ ಯದಾಯುಃ. ಕೂಡ ಅಧಿಪತ್ಯವನ್ನು ವಹಿಸುವಂತವನು, ಮತ್ತೆ ಮಂಗಳ ಕಾರ್ಯಕ್ಕೆ ಅಧಿಪತ್ಯವನ್ನು ವಹಿಸುವಂತವನು. ಇವತ್ತಿನ ದಿವಸ ಈ ಮನೆಯಲ್ಲಿ ಒಂದು ಶುಭ ಕಾರ್ಯವನ್ನು ಆಗ್ತೈತೆ, ಇಲ್ಲಾಂದ್ರೆ ಒಂದು ಮಕ್ಳಿಗೆ ಒಂದು ಮದುವೆ ಮಾಡಬೇಕು ಅನ್ನೋದಲ್ಲಿ, ಒಂದು ಗೃಹ ಪ್ರವೇಶ ಮಾಡೋದಲ್ಲಿ, ಒಂದು ಕಾರ್ ತಗೊಬೇಕಂತ ಅಲ್ಲಿ, ಒಂದು ಜಮೀನ್ ತಗೊಬೇಕು ಅಂತ ಅಲ್ಲಿ ಅಂಗಾರಕನ ಆಶೀರ್ವಾದ ಇದ್ರು ಮಾತ್ರನೇ ಆಯ್ತಾ. ಹೀಗಾಗಿ ಯಾವುದೇ ರೀತಿ ನೀವು ಏನಾದ್ರು ಅಪೇಕ್ಷೆಗಳಿತ್ತು ಅಂದ್ರೆ, ಭೂಮಿ ತೊಗೊಳ್ಳೋದು, ಬೈಕ್, ಕಾರ್ ತೊಗೊಳ್ಳೋದು ಇತ್ತು ಅಂತಂದ್ರೆ ಭಗವಂತ ಶೀಘ್ರವಾಗಿ ಕರುಣಿಸಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅವರಿಗೆ ತೊಗರಿ ಕಾಳು ಮತ್ತೆ ಕೆಂಪು ವಸ್ತ್ರಕ್ಕೆ ಅಧಿಪತ್ಯವನ್ನು ವಹಿಸುವಂತವರು. ತದನಂತರ ದಕ್ಷಿಣ ದಿಕ್ಕಿಗೆ ಅಧಿಪತ್ಯವನ್ನು ವಹಿಸುವಂತವರು. ಕಾಣಿಸಿದ್ರ? ಓಕೆನಾ? ಅಲ್ಲಿ ಜಾಗ ಇರೋದ್ರೆ ಸ್ವಲ್ಪ ಇರೋದ್ರಿಂದ ರೈಟ್ ಜೋಡಿಸ್ಬಿಟ್ಟಿದ್ವಿ. ಜಾಗ ಇದನ್ನ ಆಯಾ ದಿಕ್ಕು ಜೋಡಿಸ್ಬೋದಾಗಿ. ಆಯ್ತಾ? ತದನಂತರ ಬುಧ ಅಂತಂದ್ರೆ ಅವನು ಬುದ್ಧಿಗೆ ಅಧಿಪತ್ಯವನ್ನು ವಹಿಸುವಂತವನು. ಅವರು ಈಶಾನ್ಯ ದಿಕ್ಕಿಗೆ ಅಧಿಪತ್ಯವನ್ನು ವಹಿಸುವಂತವರು. ಹೆಸರು ಕಾಳು. ಮತ್ತೆ ಅವನು ನಪವಂಶಕ ಅಂದನು ಕೂಡ ಹೇಳ್ತೀವಿ ಶಾಸ್ತ್ರದಲ್ಲಿ. ನಪವಂಶಕ ಅಂತ ಎದಕ್ಕೆ ಹೇಳ್ತೀವಪ್ಪ ಅಂತಂದ್ರೆ, ಅವನು ಸ್ವಇಚ್ಛೆಯಿಂದ ಯಾವುದನ್ನು ಕೂಡ ಅವನು ಮಾಡೋದಿಲ್ಲ, ಬೇರೆಯವ್ರನ್ನ ಮಾತು ಕೇಳ್ಕೊಂಡು ಮಾಡೋಂಥವ್ನು. ಅಂತಂದ್ರೆ ಯಾವ ಗ್ರಹದ ಜೊತೆ ಅವನು ಸೇರಿರ್ತಾನೆ. ಅಂದ್ರೆ ನಿಮ್ಮ ಉದಾಹರಣೆಗಳು ಹೇಳ್ಬೇಕಪ್ಪ ಅಂತಂದ್ರೆ, ಮಕ್ಕಳುಗಳ ಶಾಲೆಗೆ ಹಾಕಿರ್ತೀರ, ಆಗ್ತಂತ ಕಾಲದಲ್ಲಿ ಮಕ್ಕಳು ಹುಡಾಡೋ ಜೊತೆ ಸೇರಿತು ಅಂದ್ರೆ ಅವನು ಹುಡಾಳಾಗೋದ್ರಲ್ಲಿ ಯಾವುದೇ ರೀತಿ ಸಂಶಯನೇ ಇಲ್ಲ. ಹೌದಲ್ಲ? ಬುದ್ಧಂದ್ರ ಜೊತೆ ಸೇರೋ ಬರೀ ಬುದ್ಧ ಅಂತಾನೆ ಆಗ್ಬಿಡ್ತಾನೆ, ಹುಡಾಳಾಗಲ್ಲ. ದಡ್ಡ ಜೊತೆ ಸೇರೋ ಬರೀ ದಡ್ಡನೇ ಆಗ್ಬಿಡ್ತಾನೆ. ಹೀಗಾಗಿ ಅತಿ ಹೆಚ್ಚಾಗಿ ನಿಮ್ಮ ಮಕ್ಕಳು, ಹುಡುಗರು, ಬರಂತವ್ರು, ಹಿಂದೆ ಇರಂತವ್ರು, ಹೀಗಿರಂತವ್ರು ಒಳ್ಳೆ ಬುದ್ಧಿಯನ್ನು ಗ್ರಹಿಸ್ಲಿ ಅಂತೇಳಿ ಬುಧನ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ತದನಂತರ ಗುರು ಅಂತಂದ್ರೆ ನಮಗೆ ಕಾರ್ಯಗಳಲ್ಲಿ ಬಲವನ್ನು ಕೊಡುವಂಥವನು, ದಾರಿ ಮಾರ್ಗವನ್ನು, ಸೂಚನೆಯನ್ನು ಕೊಡುವಂಥದ್ದು. ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಬೇಕಪ್ಪ ಅಂತಂದ್ರೆ ಗುರುವಿನ ಆಶೀರ್ವಾದ.
ಇವತ್ತಿನ ಕಾಲದಲ್ಲಿ ಏನಾಗೈತಿ ಎಲ್ಲ ಜೀವನ ಎಲ್ಲ ಟ್ರೆಂಡಿಂಗ್ ಆಗೈತಿ. ಏನು ಭಾನುವಾರ ಶನಿವಾರ ಬಂತು ಗುರುವಾರ ಬಂತು ಅಂತಂದ್ರೆ ಕುಲದೇವ್ರು ಬಿಟ್ಬಿಟ್ಟು ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ ಸ್ವಾಮಿಗಳಾಗಿರ್ಬೋದು, ಮತ್ತೆಂತದ್ದು ಬೇರೆ ಬೇರೆ ಆಂಜನೇಯ, ಬೇರೆ ಬೇರೆ ಅದರ್ ದೇವ್ರುಗಳೆಲ್ಲ ಆರಾಧನೆ ಮಾಡ್ತಾರೆ. ಕುಲದೇವ್ರನ್ನೇ ಬಿಟ್ಬಿಟ್ಟಿದ್ದಾರೆ. ಹೌದಲ್ಲ? ಮೊದಲು ಪ್ರಥಮವಾಗಿ ನೀವು ಪೂಜೆ ಮಾಡೋದು ಬೇರೆ ದೇವ್ರನ್ನ ತಪ್ಪು ಅಂತ ನಾವು ಯಾವುದೇ ರೀತಿ ಹೇಳ್ತಾ ಇಲ್ಲ. ಮೊದಲು ನೀವು ಕುಲದೇವ್ರ ಆರಾಧನೆ ಮಾಡ್ರಿ. ಅವಾಗ್ಲೇನಂದು ಗುರು ಅಂತಂದ್ರೆ ಯಾರು ಅಂತ ಆಯ್ತಾ? ಮೊದಲು ಕುಲದೇವ್ರನ್ನ ಆರಾಧನೆ ಮಾಡಿ ತದನಂತರ ಅದರ್ ದೇವರುಗಳನ್ನು ಆರಾಧನೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಕಷ್ಟ ಬರೋದಿಲ್ಲ. ಅರ್ಥ ಆಯ್ತಾ? ಹಂಗಾಗಿ ಗುರುವಿನ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ತದನಂತರ ಶುಕ್ರ, ಇವನು ಲಕ್ಷ್ಮಿಗೆ ಅಧಿಪತ್ಯವನ್ನು ವಹಿಸುವಂತವನು, ಇವನು ರಾಕ್ಷಸರಿಗೂ ಕೂಡ ಅಧಿಪತ್ಯವನ್ನು ವಹಿಸುವಂತವನು. ಹಂಗಾಗಿ ನಿಮ್ಮ ಮನೆಯಲ್ಲಿ ಧನ ಧಾನ್ಯಾದಿಗಳು ಸಂಪತ್ತುಗಳು ಸದಾಕಾಲ ಮನೆಯಲ್ಲಿ ನೆಲೆಸಿರ್ಲಿ ಅಂತೇಳಿ ಆ ಲಕ್ಷ್ಮೀಕಾರಕನಾದಂತಹ ಶುಕ್ರ ದೇವನನ್ನು ಕೂಡ ಸ್ಮರಣೆಯನ್ನು ಮಾಡ್ಕೊಳ್ಳಿ. ಆ ಶನೇಶ್ವರ ಸ್ವಾಮಿ, ಶನೇಶ್ವರ ಅಂತಾನೆ ಇವನು ಪಶ್ಚಿಮ ದಿಕ್ಕಿಗೆ ಅಧಿಪತ್ಯವನ್ನು ವಹಿಸಿರ್ತಾನೆ. ಎಳ್ಳು ಧಾನ್ಯ, ಕಪ್ಪು ಬಟ್ಟೆ. ಇವ್ರೇನಪ್ಪಾ ಅಂತಂದ್ರೆ ಧರ್ಮಕಾರಕ ಮತ್ತು ಕರ್ಮಕಾರಕ. ಅರ್ಥ ಆಯ್ತಾ? ನೀವು ಯಾವ ರೀತಿ ಫಲವನ್ನು ಬೇಡ್ತೀರಾ ಅದೇ ರೀತಿ ಅವನು ಫಲವನ್ನು ಕೊಡುವಂತವನು. ತದನಂತರ ಅವನು ಭಗವಂತ ಶಾಡೆ ಶಾತ್ ಮತ್ತೆ ಪಂಚಮ ಶನಿ ಕಾಟ, ಅಷ್ಟಮ ಶನಿ ಕಾಟ ಇವೆಲ್ಲ ಅಂತಿರಲ್ಲ. ಅವ್ರು ಯಾವ ರೀತಿ ಭಗವಂತ ಕೊಡ್ತಾನಪ್ಪ ಅಂತಂದ್ರೆ ಮನುಷ್ಯನಿಗೆ 3 ಗುಣಗಳು. ಒಬ್ಬ ಮನುಷ್ಯ ಒಂದೇ ತರ ಇರ್ತಾನ? ಇರಕ್ ಸಾಧ್ಯ ಇಲ್ಲ. ಪ್ರತಿ ಬಾರಿ ನಾವು ಚೇಂಜಸ್ ಆಗ್ತಾನೆ ಇರ್ತಾನೆ. 2 ವರ್ಷಕ್ಕೊಮ್ಮೆ ಅವನ ಬುದ್ಧಿ ಚುರುಕಾಗದೆ, ಎಷ್ಟು ವರ್ಷಕ್ಕೊಮ್ಮೆ 2.5 ವರ್ಷಕ್ಕೊಮ್ಮೆ ನಾವು ಬುದ್ಧಿ ಮನುಷ್ಯಂದು ಪ್ರತಿ ಮನುಷ್ಯಂದು ಚೇಂಜ್ ಆಗುವಂಥದ್ದು. ಹೆಂಗೆ? ಸಾತ್ವಿಕ ಗುಣ, ರಾಜಸ ಗುಣ, ತಾಮಸ ಗುಣ ಆಯ್ತಾ? ಅದೇ ರೀತಿ ಭಗವಂತ ನಮ್ಗೆ ಒಮ್ಮೆ ಕೊಡ್ತಾನೆ, ಒಮ್ಮೆ ಕಿತ್ಕೊಂಡ್ಬಿಡ್ತಾನೆ. ಕೊಡ್ತಾನೆ, ಕಿತ್ತು ನೋಡ್ತಾನೆ. ಯಾರಪ್ಪ? ಶನೇಶ್ವರ ಸ್ವಾಮಿ. ಅವನಿಗೆ ನಮ್ಗೆ ಸದಾಕಾಲ ನಾವು ಸುಖವನ್ನೇ ಅನುಭವಿಸ್ಬೇಕಪ್ಪ ಅಂತ ಅಂದ್ರೆ ನೀವು ಯಾರಿಗಾರೆ ಒಂದು 10 ರೂಪಾಯಿ ದಾನ ಕೊಡ್ತೀರಾ, ಯಾರಿಗಾರೆ ಒಂದು ಪೂಜೆ ಮಾಡಿಸ್ತೀರಾ, ಯಾರಿಗಾರೆ ಒಂದು ಊಟ ಮಾಡಿಸ್ತೀರಾ, ಯಾರಿಗಾರೆ ಏನೋ ಗಿಫ್ಟ್ ಕೊಡಿಸ್ತೀರಾ, ಮದುವೆಗೆ ಯಾಕೆ ಅಲ್ಲಿ ಯಾರಿ ಒಂದು ಇದೆ ಅಂತ ನಾವು ಯಾವತ್ತೂ ಬೆಳ್ದವ್ರು ಹೇಳ್ತಾ ಇಲ್ಲ. ಯಾವುದೇ ಒಂದು ಮಾಡ್ರಿ. ಹೆಂಗ್ ಕೊಡ್ಬೇಕು ಅಂತ ಭಗವಂತ ಹೇಳ್ತಾನೆ ಅಂತಂದ್ರೆ ಯಾವುದು ನನ್ನದಲ್ಲ, ನನ್ನ ಸ್ವಇಚ್ಛೆಯಿಂದ ಕೊಟ್ರಿ. ಯಾರು ಒಂದು ದಾನ ಕೊಡ್ತು ಅಂತಂದ್ರೆ ಅವ್ನು ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ಎಲ್ಲ ಕಡೆ ಸ್ಟೇಟಸ್ ಪಬ್ಲಿಕ್ಗೋಸ್ಕರ ಮಾಡ್ತಾರೆ. ಅದಾಗಬಾರ್ದು. ಕೊಟ್ಟಿದ್ದೀನಿ ಅಂತ ನೀವು ಎಡಗೈ ಕೊಟ್ರು ಬಲ್ಲ ಕೈ ಗೊತ್ತಾಗ್ಬಾರ್ದು. ಆ ರೀತಿ ದಾನವನ್ನು ಕೊಟ್ಟರು ಮಾತ್ರ ದಾನ ಅಂತ ಅನಿಸ್ಕೊಳ್ಳುತ್ತೆ. ಅವನು ದಾನ ಧರ್ಮವನ್ನು ಮಾಡಿದ್ರೆ ಮಾತ್ರ ಶನೇಶ್ವರ ನಿಮ್ಗೆ ಯಾವುದೇ ರೀತಿ ಕಾಡ್ಸಲ್ಲ. ನೀವು ಯಾವುದೇ ರೀತಿ ಎಲ್ಲಾರೇ ಹೋಗಿ ನವಗ್ರಹ ದೋಷ ಇತ್ತು ಅಂದ್ರೆ ಏನ್ ಹೇಳ್ತಾರೆ? ನವಗ್ರಹ ದಾನವನ್ನು ಕೊಡ್ರಿ ಅಂತ ಹೇಳಲ್ಲ. ಅವ್ರು ದಾನವನ್ನು ಕೊಡ್ಬೇಕಾದ್ರೆ ಯಾವ ರೀತಿ ಕೊಡ್ಬೇಕು? ನಾನು ಅವನು ಕೊಟ್ಟೇ ಇಲ್ಲ ಅನ್ನೋ ಮನಸ್ಸು ನಿಮ್ಮಲ್ಲಿರ್ಬೇಕು. ಆ ತರ ಕೊಡ್ಬೇಕು. ಕೊಟ್ಟ ಮೇಲೆ ನಾನು ಕೊಟ್ಟೆ ಅಂತ 4 ಜನ ಹೇಳ್ಕೊಂಡು ತಿರುಗಂತದ್ದಾಗಿರ್ಬಾರ್ದು. ಇದು ನವಗ್ರಹದ ಶನೇಶ್ವರ ನವಗ್ರಹ. ಈ ರಾಹು ಮತ್ತು ಕೇತುಗಳು ಇವು ಪಾಪಗ್ರಹಗಳು ಅಂತ ನಿಮ್ಗೆ ಅವಾಗ್ಲೇನೆ ಹೇಳಿದ್ದು. ಅದು ಹೇಳಕ್ ಹೇಳ್ತಿದೀವಿ ಅಂತ ನೀವು ಸ್ವಲ್ಪ ತಿಳ್ಕೊಂಡಿರ್ಬೇಕಂತಾನೆ ಹೇಳ್ತಾ ಇರೋದಿಲ್ಲ. ಅಕ್ಷತೆ ಹಾಕಿಸ್ಕೊಂಡು ಪೂಜೆ ಮಾಡಿಸಿದ್ರೆ ಅಷ್ಟು ಪೂಜೆ ಮುಗ್ದಿತ್ತು. ಅರ್ಥ ಆಯ್ತಾ? ತಿಳ್ಕೊಬೇಕಂತ ಹೇಳ್ತಾ ಇರೋದು. ರಾಹು ಮತ್ತು ಕೇತುವಿನ ಸ್ವಭಾವ ಏನಪ್ಪಾ ಅಂತಂದ್ರೆ ಇವರು ಪಾಪಗ್ರಹಗಳು. ಈ ಬ್ರಹ್ಮದೇವನಲ್ಲಿ ಸಮುದ್ರ ಮಂಥನದಲ್ಲಿ ಅಮೃತವನ್ನು ನನಗೂ ಕೂಡ ಬೇಕು, ಅಮೃತವನ್ನು ಕುಡಿತು ಅಂತಂದ್ರೆ ಅವ್ನು ಯಾವತ್ತೂ ಕೂಡ ಯಾರಿಂದನೂ ಕೂಡ ಸಾವು ಬರೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅಮೃತವನ್ನು ಕುಡಿಯೋಕೆ ಕಾಲದಲ್ಲಿ ಆ ದರ್ಬೆ ಹುಲ್ಲಲ್ಲಿ ಬಿದ್ದಂತ ಕಾಲದಲ್ಲಿ ಅದು ಕುಡಿತಾರೆ. ಕುಡಿದಂತ ಕಾಲದಲ್ಲಿ ಅಲ್ಲಿ 2 ಹೋಳಾದೈತೆ. ಹಾವುಗಳಿಗೆಲ್ಲ ನೋಡಿರ ಹೋಳಾದಂಗ ಆ ವಿಷ್ಣು ಭಗವನಿಗೆ ಇವ್ರಿಗೂ ಕೂಡ ಸಿಕ್ಬಿಡ್ತಲ್ಲ ಅಂತ ಆ ವಿಷ್ಣು. ಯಾಕೆಂದ್ರೆ ಅಮೃತ ಒಬ್ಬ ಮನುಷ್ಯಂಗೆ ಮಂತ್ರಿ ಸ್ಥಾನ ಸಿಕ್ತು, ಸಚಿವ ಸ್ಥಾನ ಸಿಕ್ತು ಅಂತಂದ್ರೆ ದೊಡ್ಡದು. ಆಗಲ ಕಾಲದಲ್ಲಿ ಮತ್ತೆ ನವಗ್ರಹಗಳಿಗೆ ಯಾವತ್ತೂ ಕೂಡ ಸಾವೇ ಇಲ್ಲ ಅಂತಂದ್ರೆ ದೇವರುಗಳು ಇದಾಗಲ್ವಾ, ನನಗೇನಾದ್ರು ಆಪತ್ತನ್ನು ಇಟ್ಬಿಡ್ತಾರೆ ಅಂತ ಅವರು ಭಯ. ಹಂಗಾಗಿ ವಿಷ್ಣುದೇವ ಏನ್ ಮಾಡ್ದಂದ್ರೆ ಅವರ ದೇಹವನ್ನು ಕೊಂದಾಕ್ತಾರೆ. ಅವರ ಶ್ರೀಚಕ್ರದಲ್ಲಿ, ಆ ಚಕ್ರದಲ್ಲಿ ಕೊಂದಂತ ಕಾಲದಲ್ಲಿ ಒಂದು ರುಂಡ ಒಂದು ಮುಂಡ ಗ್ರಹಗಳಾಗಿ ಭೂಮಿಯಲ್ಲಿ ಶಿವ ಅವರಿಗೆ ಆಶೀರ್ವಾದವನ್ನು ಮಾಡಿದ್ರು. ಯಾರಿಗೆ? ನವಗ್ರಹ ದೇವತೆಗಳಲ್ಲಿ ರಾಹು ಮತ್ತು ಕೇತುಗಳು. ಅವಾಗಿಂದ ಈ ಭೂಲೋಕದಲ್ಲಿ ಅವರು ಕೂಡ ಒಂದು ಪೂಜೆಯ ಸಿಗಲಿ. ಅವ್ರು ಏನ್ ಫಲವನ್ನು ಕೊಡ್ತಾರೆ? ಈ ಶನೇಶ್ವರ ಏನ್ ಫಲವನ್ನು ಕೊಟ್ಟಿದ್ದ ಅದನ್ನೇ ರಾಹು ಫಲವನ್ನು ಕೊಡುವಂತ. ಈ ಕೇತು ಏನ್ ಫಲವನ್ನು ಕೊಡ್ತಾನೆ ಅದನ್ನೇ ಕುಜ ಫಲವನ್ನು ಕೊಡ್ತಾನೆ. ಅರ್ಥ ಆಯ್ತಾ? ಇವಾಗೆಲ್ಲ ಹೋಗ್ತೀರಾ, ಎಲ್ಲಿಗೆ? ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀರಾ, ಗರ್ಕೆ ಕೊಡ್ತೀರಾ. ಯಾರಿಗೋಸ್ಕರ? ಈ ರಾಹು ಸ್ಮರಣೆಗೋಸ್ಕರ. ಆಯ್ತಾ? ತದನಂತರ ಶನಿವಾರ ದಿನ ಆಂಜನೇಯ ಸ್ವಾಮಿಗೆ ಹೋಗ್ತೀರಾ, ಅಲ್ಲಿ ದರ್ವೇನಾರ ಕೊಡ್ಬೋದು, ಇಲ್ಲ ವಿಳ್ಯದಲ್ಲೆಲ್ಲ ಕೊಡ್ತೀರಾ. ಇದಕ್ಕೋಸ್ಕರ ಕೇತು ಸಂಬಂಧ. ಹೀಗಾಗಿ ಭಾನುವಾರ, ಶನಿವಾರ ಮತ್ತೆ ಮಂಗಳವಾರ ಈ ರಾಹು ಕೇತುಗಳಿಗೆ ಆರಾಧನೆ ಮಾಡೋದು. ತದನಂತರ ಬರೀ ಈ ನವಗ್ರಹ ದೇವತೆಗಳೆಲ್ಲಾರನ್ನು ಆರಾಧನೆ ಮಾಡಿದ್ರೆ ಸಾಲಂಗಿಲ್ಲ. ಮೃತ್ಯುದೇವನ ಆರಾಧನೆಯನ್ನು ಕೂಡ ಅತ್ಯಂತ ಅವಶ್ಯಕರವಾದಂಥದ್ದು.
ಕೆಳಗಡೆ ಇಟ್ಟಿದ್ದೀವಿ ನೋಡಿ, ಮೃತ್ಯುಂಜಯ ಅಂತ. ಅಲ್ಲಿ ದಾನಗಳು ಏನೇನೋ ನಮಗೆ ಪ್ರತಿನಿತ್ಯ ನಾವು ಏನೇನು ತಿನ್ನಕ್ಕೆ ಬಳಸ್ತೀವಿ ಅವೆಲ್ಲಾನು ಕೂಡ ಅಲ್ಲಿ ಇಟ್ಟಿದ್ದೀವಿ. ಒಂದೊಂದು ಪದಾರ್ಥನೂ ಕೂಡ ಅಷ್ಟೇ ಶಕ್ತಿ ಉಳ್ಳಂಥದ್ದು, ಅಷ್ಟೇ ಪವರ್ಫುಲ್ ಆಗಿರೋಂಥವು. ಆ ಕುಂಬಳಕಾಯಿನೇ ಬೇಕು ಅಂತ ನೀವು ಹಿರಿಕರು ಮುಂದಿನ ಪೂಜೆ ಹೋಮಕ್ಕೆ ತಯಾರಿ ನಡೀತಾ ಇದೆ. ಹಾಗೆ ತಯಾರಿ ನಡೆಯೋದಕ್ಕಿಂತ ಮುಂಚೆ ಹೋಮಕ್ಕೆ ಪೂಜೆ ಶುರುವಾಗಿದೆ ನೋಡಿ. ಹೋಮ ಶುರು ಮಾಡೋದಕ್ಕಿಂತ ಮುಂಚೆ ಪೂಜೆ ಮಾಡಿಬಿಟ್ಟು ಶುರು ಮಾಡಬೇಕು ಅಂತ. ಹಾಗೆ ಇವಾಗ ನಾವು ದೇವ್ರಿಗೆ ಯಾವ ಥರ ಪೂಜೆ ಮಾಡ್ತೀವೋ ಅದೇ ಥರ ಪೂಜೆ ಮಾಡಿ ಆಮೇಲೆ ನಂತರ ಶುರು ಮಾಡೋದು. ನೋಡೋಣ ಬನ್ನಿ ಹೇಗಿದೆ, ಹೇಗೆ ಮಾಡ್ತಾರೆ ಅನ್ನೋದು. ಓಂ ಅಗ್ನಿಂ ದೂತಂ ವೃಣೇಮಹೇ ಭೂತಾರಂ ವಿಶ್ವವೇದಸಂ ಅಸ್ಯಜ್ಞ ಸಸೃತಂ ಏಷಾಮೀಶೇ ಪಶುಪತೆ ಪಶೂನಾಂ ಚತುಷ್ಪದಮುಚದಿಪದಾ ನಿಶ್ರೇತೋಯಂ ಯಜ್ಞಯಂ ಭಾಗವೇತೋ ರಾಯ ಪೋಷ ಯಜಮಾನಸ ಸಂತೋ. ಮಧ್ಯಭಾಗದಲ್ಲಿ ಆ ಯಜ್ಞೇಶ್ವರನನ್ನು ಸ್ಮರಣೆ ಮಾಡಿಕೊಳ್ತಾ ಟಚ್ ಮಾಡಿ. ಯಜ್ಞೇಶ್ವರಾಯ ನಮಃ. ಸ್ವಾಗತಂ ಸುಸ್ವಾಗತಂ. ಹಾಕ್ಬೇಕು. ಮತ್ತೆ ಸ್ವಾಹ ಅಂತೇಳಿ ಹಾಕ್ಬೇಕು. ನೀವು ಕೂಡ ಎಂದು ಸ್ವಾಹ ಅಂತೇಳಿ ಹಾಕ್ಬೇಕು. ಸ್ವಾಹ ಅಂದ್ರೆ ಏನು ಏಮ್ಮ? ಸ್ವಾಹ ಅಂದ್ರೆ ಅರ್ಪಣೆ ಅಂತೇಳಿ. ಸ್ವಾಹ ಅಂತಲೇ ಯಾಕೆ ಅನ್ಬೇಕು? ನಮಃ. ಓಂ ಅಗ್ನಯೇ ಸ್ವಾಹ ಅಗ್ನಯಾಯ ನಮಃ. ಪ್ರಜಾಪತಯೇ ಸ್ವಾಹ ಪ್ರಜಾಪತಯಾಯ ನಮೋ ನಮಃ. ಓಂ ಶ್ರೀ ವಿಘ್ನೇಶ್ವರ ಸ್ವಾಮಿ सकलकंटकादोषादि निवारणार्थं श्री महादेवाय ते नमो नमः. आदित्याय नवग्रह देवताभ्यो नमो नमः. आसते सा वर्तमानो निवेशयन्नमृतं मर्त्यं च हिरण्येन सवितारतेन देवो याति भुवना विप्रश्नग्निं दूतं वृणीमहि. भूतान विश्ववेदसमस्तेऽग्निसुकृतं येषामी च पशुपते पशूनानिष्पदं च देवताः निष्क्रीतोऽयं यज्ञयं भागमेतो राय पोषयमानसन्तु. स्वाहा स्वाहा. सूर्यग्रहदेवतायै नमः. सूर्यग्रहदेवताय स्वाहा. सूर्यग्रहदेवताय नमः. सूर्यग्रहदेवता प्रत्युतपरिहारग्रहदेवताय स्वाहा. सूर्यग्रहदेवता प्रत्युतपरिहारग्रहदेवताय नमः. ओम आप्याय स्वासमेतु ते विश्वतत्वमरष्टियं भवावाजसंगदय स्वमे सोमो प्रकृतंतर विश्वानि वेददा अग्निजा विश्वचंपवामापश्च विश्ववेशजे गौरीर्मिमाय सलिलानि तक्षति एकपदेऽधिपति सा चतुष्पदे अष्टापदे नवपदे बहुषे सहस्राक्षरा परमे योमन्. ओम श्री सोमग्रहदेवताय स्वाहा स्वाहा. सोमग्रहदेवताय नमः. ओम ಪೂಜೆ ನಡೆಸಿಕೊಟ್ಟ ಗುರುಗಳಿಗೆ ನಮಸ್ಕಾರ. ಹಾಗೆ ನಿಧಾನವಾಗಿ ಸದಾನಾಗಿ ಪೂಜೆ ಮಾಡಿಸಿ, ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಕೊಟ್ಟು ಮಾಡಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.